ಲವೋದಿಕೀಯ ಸಭೆಯನ್ನು ಕುರಿತು ಹೇಳುವಾಗ, ತಣ್ಣಗೂ ಇಲ್ಲದೆ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. 16ನೇ ವಚನ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 16ನೇ ವಚನ ನಾನು ಓದ್ತಾ ಇದ್ದೀನಿ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಅಂತ ಹೇಳಿ 17ನೇ ವಚನದ ಒಂದು ಭಾಗವನ್ನು ಅರ್ಧ ಭಾಗದವರೆಗೂ ನಾವು ಧ್ಯಾನಿಸ್ಕೊಂಡೆವು ಪ್ರಿಯರೇ. ನೀನು ಅಂದ್ರೆ ಲವೋದಿಕೀಯ ಸಭೆ. ಲವೋದಿಕೀಯ ಸಭೆಯ ದೂತನಿಗೆ ಭಕ್ತನಾದ ಯೋಹಾನನು ಈ ಒಂದು ಪತ್ರವನ್ನು ಬರೆಯುತ್ತಾ, ಆ ದೂತನು ಆ ಪತ್ರವನ್ನ ಆ ಸಭೆಯಲ್ಲಿ ಓದಿ ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗಬೇಕು ಅಂತಕ್ಕಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಆದರೆ ದೇವರು ಆಯಾ ಅರಸರುಗಳನ್ನು, ಆಯಾ ಜನಾಂಗಗಳನ್ನು, ಆಯಾ ಪ್ರಜೆಗಳನ್ನು ಅವರ ಮಾರ್ಗಗಳಿಂದ ಸರಿಪಡಿಸೋದಕ್ಕೆ, ಕ್ರಮಪಡಿಸೋದಕ್ಕೆ ಪ್ರವಾದಿಗಳನ್ನು ಕಳಿಸ್ತಿದ್ದನು. ಪ್ರವಾದಿಗಳು ದೇವರು ಏನು ನುಡಿದರೋ ಅದನ್ನ ಮಾತ್ರ ಹೇಳುವಂತವರಾಗಿದ್ದರು. ಉದಾಹರಣೆಗೆ ನಾವು ನೋಡುವುದಾದರೆ, ಮೊದಲನೇ ಪೂರ್ವಕಾಲ ವೃತ್ತಾಂತ ಕೊನೆ ಅಧ್ಯಾಯ ಕೊನೆ ವಚನದಲ್ಲಿ ನಾವು ನೋಡುವಾಗ, ದಾವೀದನ ರಾಜ್ಯಪಾಲನೆಯ ಕಾಲಘಟ್ಟದಲ್ಲಿ, ಆತನ ಆಳ್ವಿಕೆಯ ಸಂದರ್ಭದಲ್ಲಿ ದಾವೀದನನ್ನು ಕ್ರಮಪಡಿಸೋದಕ್ಕೆ, ದಾವೀದನನ್ನು ಆತ್ಮೀಕವಾಗಿ ಉಜ್ಜೀವಿಸಲ್ಪಡೋದಕ್ಕೆ 3 ಪ್ರವಾದಿಗಳನ್ನು ಉಪಯೋಗಿಸಿರುವಂತಹದನ್ನು ನಾವಲ್ಲಿ ಕಾಣ್ತೇವೆ. ಸಮುವೇಲನನ್ನು ಏನಕ್ಕೆ ಉಪಯೋಗಿಸಿದನು? ದಾವೀದನನ್ನು ಆತನು ಸೌಲನ ಬದಲಾಗಿ ಅರಸನನ್ನಾಗಿ ಮಾಡೋದಕ್ಕೋಸ್ಕರವಾಗಿ, ಆತನಿಗೆ ಅಭಿಷೇಕ ಮಾಡ್ಲಿಕ್ಕೋಸ್ಕರವಾಗಿ ದೇವರು ಸಮುವೇಲನ್ನು ಕಳಿಸಿದನು. ಅಲ್ಲಿ ಬಂದಾಗ ಸಮುವೇಲನು ಯೆಶಾಯನ ಮಕ್ಕಳುಗಳಲ್ಲಿ ಯಾರನ್ನು ಇದು ಮಾಡೋಣ ಅಂತ ನೋಡುತ್ತಾ, ಎಲ್ಲರೂ ಕೂಡ ಅವರ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅವರ ನೀಳವನ್ನು, ಅವರ ಎತ್ತರವನ್ನು, ಹೊರಗಿನ ತೋರಿಕೆಯನ್ನ ನೋಡುವಂತವನಲ್ಲ ದೇವರು, ಹೃದಯವನ್ನು ಅಂತರಂಗವನ್ನು ಪರಿಶೋಧಿಸುವನು. ಅದಕ್ಕೆ ಅವರೆಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಇನ್ನು ಇಲ್ಲವ ನಿಮ್ಮ ಮಗ ಅಂದ್ರೆ ಅವನು ಕುರಿಕಾಯುವನಾಗಿದ್ದಾನೆಂಬುದಾಗಿ ಕರೆದುಕೊಂಡು ಬರುವಾಗ, ದಾವೀದನ ನೋಡಿದಾಗ ದೇವರಾತ್ಮನು ಸಮುವೇಲನಿಗೂ ತಿಳಿಸುವುದೇನೆಂದರೆ, ನಾನು ಆರಿಸಿಕೊಂಡವರು ನೀವನ್ನೇ ಎಂಬುದಾಗಿ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು, ಸಮುವೇಲನು ಆವಾಗ ದಾವೀದನನ್ನ ಅರಸನನ್ನಾಗಿ ಮಾಡಿದ ನಂತರ ಮತ್ತು ದಾವೀದನ ಜೀವಿತದಲ್ಲಿ 2 ಪ್ರಮುಖ ಘಟ್ಟಗಳಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು, ಮತ್ತಿಬ್ಬರು ಪ್ರವಾದಿಗಳನ್ನು ಉಪಯೋಗಿಸಿದ ಹಾಗೆ ನಾವಲ್ಲಿ ಆ ವಾಕ್ಯದಲ್ಲಿ ಕಾಣ್ತೇವೆ. ದಯಮಾಡಿ ಈ ಸಂದರ್ಭಕ್ಕೆ ಉಪಯುಕ್ತವಂತದ ಆಗದಿದ್ದರೂ ಹೇಗೆ ದೇವರ ಆತ್ಮನ ಕಾರ್ಯಗಳು ಹಳೆ ಒಡಂಬಡಿಕೆಯಲ್ಲಿ ನಡೀತಿದ್ದವು, ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಎಂಬುದರ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ವಾಕ್ಯ ಭಾಗ ಓದಿದ್ರೆ ಅನುಕೂಲ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಮೊದಲನೇ ಪೂರ್ವಕಾಲ ವೃತ್ತಾಂತ ಕೊನೆ ಅಧ್ಯಾಯ ಕೊನೆ ವಚನ. ದಾವೀದನ ಪೂರ್ವೋತ್ತರ ಚರಿತ್ರೆಯು, ಅವನ ಆಳ್ವಿಕೆಯ ಪರಾಕ್ರಮ, ಅವನಿಗೂ ಇಸ್ರಾಯೇಲರಿಗೂ ಸುತ್ತಣ ರಾಜ್ಯಗಳಿಗೂ ಸಂಭವಿಸಿದ ಸುಖ ದುಃಖ, ಇವುಗಳ ವೃತ್ತಾಂತವು ದರ್ಶಿಯಾದ ಸಮುವೇಲ, ಪ್ರವಾದಿಯಾದ ನಾತಾನ, ದರ್ಶಿಯಾದ ಗಾದ ಇವರ ಚರಿತ್ರೆಗಳಲ್ಲಿ ಬರೆದಿರುತ್ತವೆ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಒಬ್ಬ ಅರಸನನ್ನು ದೇವರು ತನ್ನ ಚಿತ್ತಾನುಸಾರವಾದ ಒಂದು ಆತ್ಮಾನುಸಾರವಾದಂತ, ದೇವರ ಚಿತ್ತಾನುಸಾರವಾದಂತ ರೀತಿಯಲ್ಲಿ ಕಾರ್ಯೋನ್ಮುಖರಾಗುವ ಒಂದು ಕಾರಣಕ್ಕೋಸ್ಕರವಾಗಿ ಅವರನ್ನು ಉಪಯೋಗಿಸ್ತಾರೆ. ನಮಗೆ ಚೆನ್ನಾಗಿ ಗೊತ್ತುಂಟು, ನಾತಾನು ಪ್ರವಾದಿ ಯಾವ ಸಂದರ್ಭದಲ್ಲಿ ಬಂದು ಕ್ರಮಪಡಿಸಿದ ದಾವೀದನನ್ನು. ಆತನು ಬಂದು ಕ್ರಮಪಡಿಸುವವರೆಗೂ ದಾವೀದನಿಗೆ ಆತನದು ತಪ್ಪು ಎಂಬುದಾಗಿ ತಿಳುವಳಿಕೆಗೆ ಬಂದಿರಲಿಲ್ಲ. ಯಾವಾಗ ಆತನಿಗೆ ಜ್ಞಾನೋದಯವಾಯಿತೋ, ಆ ಮನುಷ್ಯನು ನೀನೇ ಎಂಬುದಾಗಿ ಒತ್ತಿ ಹೇಳಿದಾಗ
ಆತನು ಪಶ್ಚಾತ್ತಾಪ ಪಟ್ಟಿದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಪ್ರವಾದಿಗಳು ಪಶ್ಚಾತ್ತಾಪ ಪಡಲು ಅವರು ಉಪಕರಣವಾಗಿ ಉಪಯೋಗಿಸಲ್ಪಡ್ತಿದ್ರು. ಅರ್ಥಾತ್ ದೇವರ ಚಿತ್ತವನ್ನ ನೆರವೇರಿಸೋದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳನ್ನು, ದೀರ್ಘದರ್ಶಿ ಆದ ಗಾದ ಆತನು ಕೂಡ ಯಾವ ಸಂದರ್ಭದಲ್ಲಿ ಬಂದನು, ಬೇಡವಾಗಿರುವ ಕಾನೇಶುಮಾರಿ ದಾವೀದನು ಮಾಡಿದ್ದನು. ಪ್ರಿಯರೇ, ಕರ್ತನು ಎಲ್ಲ ಸಂದರ್ಭಗಳಲ್ಲಿಯೂ ದೇವರು ಕ್ರಮವನ್ನು ಬಯಸುವನಾಗಿ ಆ ಕ್ರಮಾನುಸಾರವಾಗಿ ನಡೆಯಲು ಯಾರನ್ನು ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ತಾನೋ ನಾವು ಆ ಸಂದರ್ಭಕ್ಕೆ ತಕ್ಷಣ ವಿಧೇಯರಾಗಿ ನಾವು ಅದನ್ನು ಕಲ್ತುಕೊಳ್ಳುವಂತರಾಗಿರಬೇಕು. ಅದಕ್ಕೆ ನಾವು ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ನಾವು ಒಂದು ಮಾತು ಕಾಣ್ತೇವೆ. ಇಬ್ರಿಯ 1:1-2 ವಚನಗಳು. Hebrews chapter 1 verse 1 and 2. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ನಮ್ಮ ಮುಖಾಂತರ ಮಾತಾಡಿ ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿ ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಸಾಕು ಸಿಸ್ಟರ್, ಸಾಕು. ಈಗ ನಾವು ನೋಡಿದ ಹಾಗೆ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಎಂಬುದಾಗಿ ನಾವು ಕಾಣ್ತೇವೆ. ಮಗನ ಮುಖಾಂತರ ಮಾತಾಡಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು, ಆತನು ವಾಕ್ಯ ಸ್ವರೂಪಿಯಾದ ದೇವರು, ವಾಕ್ಯವೇ ಆಗಿರುವಾತನು. ಆತನ ಮಾತು ನಾವು ಅನುಸರಿಸುವಂತವರಾಗಿ ಆತನ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ನಡೆಯಲು ಈ ಸತ್ಯವೇದ ಗ್ರಂಥ ಪರಿಪೂರ್ಣವಾಗಿ ಇರುವಂಥದ್ದು. ಸಂಪೂರ್ಣವಾಗಿ ಬಂದದ್ದು ಅಪೂರ್ಣವಾಗಿ ಇಲ್ಲದೆ ಹೋಗುತ್ತದೆ ಎಂಬುದಾಗಿ ಪೌಲನೊಂದು ಕಡೆ ಹೇಳ್ತಾನೆ. ಈಗ ನಮ್ಮ ವಾಕ್ಯಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ಈಗ ನಾವು ಓದಿರೋ ವಾಕ್ಯ ಭಾಗದಲ್ಲಿ 17ನೇ ವಚನದ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನದಲ್ಲಿ ನೀನು ಎಂಬುದಾಗಿ ಹೇಳುವಾಗ ಲವೋದಿಕೀಯ ಸಭೆಯನ್ನು ಕುರಿತು, ನಿನ್ನ ಎಂಬುದಾಗಿ ಹೇಳುವಾಗ ಲವೋದಿಕೀಯ ಸಭೆಯ ವಿಷಯದಲ್ಲಿ ಅವ್ರು ಏನ್ ಅಂದ್ಕೊಳ್ತಿದ್ರಂತೆ, ನಾನು ಐಶ್ವರ್ಯವಂತನು. ದೇವ್ರು ಹೇಳ್ತಿದ್ದಾನೆ, ಲವೋದಿಕೀಯ ಸಭೆಯೇ ನೀನು ಅಂದ್ಕೊಳ್ತಾ ಇದೆ ಐಶ್ವರ್ಯವಂತನೆಂಬುದಾಗಿ. ನೀನು ಐಶ್ವರ್ಯವಂತನು, ಸಂಪನ್ನನು, ಬಹಳ ಸಂಪತ್ತಿದೆ, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆ ಹೇಳಿಕೊಳ್ಳುವಂತ ವಿಷಯನ ಸ್ಪಷ್ಟವಾಗಿ ಹೇಳುವಾಗ ಪ್ರಿಯರೇ, ನಾನಂತೂ ಯೋಚಿಸ್ತೇನೆ, ದೇವರ ಸನ್ನಿಧಿಯಲ್ಲಿ ಧ್ಯಾನಿಸುವಾಗ ಈ ಗುಣಲಕ್ಷಣಗಳು ಈ ಕಾಲಘಟ್ಟಕ್ಕೆ ಬಹಳ ಹೋಲುವಂತವಾಗಿವೆ. ಏಕೆಂದ್ರೆ ನಾವು ಜೀವಿಸುವಂತ ಈ ಪ್ರಸಕ್ತ ಕಾಲ, ಈ ಪ್ರಸ್ತುತ ಕಾಲ ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿದ್ದು ಪ್ರಾಯಶಃ ಲೋಕ ಸಂಬಂಧವಾದಂಥ ಐಶ್ವರ್ಯಕ್ಕೋಸ್ಕರವಾಗಿ ಜನರು ಹಪಹಪಿಸುವಂತಹದ್ದು, ಜನರು ಪ್ರಯತ್ನಿಸುವಂತಹದ್ದು, ಅದನ್ನು ಹೊಂದಿಕೊಳ್ಳೋದಕ್ಕೆ ಮಾಡುವ ಪ್ರಯತ್ನಗಳು, ಇವೆಲ್ಲವನ್ನು ಕೂಡ ನಾವು ಗಮನಿಸ್ತೇವೆ. ಈ ಲವೋದಿಕೀಯ ಸಭೆ ಆ ರೀತಿಯಾಗಿರುವಾಗ ನಾವಲ್ಲಿ ಇನ್ನೊಂದು ಸಂಗತಿ ಕಾಣುವುದೇನೆಂದ್ರೆ, ಸಂಪನ್ನತೆ ಇದೆ ಮತ್ತು ಒಂದರಲ್ಲಿಯೂ ಕೊರತೆ ಇಲ್ಲ ಅಂದ್ಕೊಳ್ತಿದ್ರು. ಅದು ಲೌಕಿಕ ದೃಷ್ಟಿಯಲ್ಲಿರುವಂತ ಐಶ್ವರ್ಯ. ದೇವರು ಹೇಳುವ ಐಶ್ವರ್ಯ ಅದಲ್ಲ. ದೇವರು ಏನನ್ನ ಐಶ್ವರ್ಯ ಎಂಬುದಾಗಿ ಹೇಳುವನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಪರ್ವತದ ಪ್ರಸಂಗದ ಮೇಲೆ ಒಂದು ಮಾತನ್ನ ಹೇಳಿದ್ರು, ಆತ್ಮದಲ್ಲಿ ದೀನರಾಗಿರುವರು, ಆ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅಂದರೆ ಆ ಬಡತನ ಎಂಬುದಾಗಿ ಹೇಳುವಾಗ ಈ ಭಾವನೆಯಿಂದ ಐಶ್ವರ್ಯವಾಗಿದ್ದೀವಿ ಎಂಬುದಾಗಿ ಅಂದ್ಕೊಂಡ್ರೆ ಅದು ನಿಜಕ್ಕೂ ಕೂಡ ದೇವರು ಬಯಸಿದ ರೀತಿಯಂತ ಒಂದು ಐಶ್ವರ್ಯವಲ್ಲ.
ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕಳೆದ ಸಾರಿ ಸ್ಮರಣ ಸಭೆಯನ್ನು ಉದಾಹರಣೆಯಾಗಿ ತಗೊಂಡವು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 9ನೇ ವಚನ ಮತ್ತು 10ನೇ ವಚನದಲ್ಲಿ ನಾವು ನೋಡುವಾಗ ನಾವಲ್ಲಿ ಕಾಣ್ತೇವೆ. 9ನೇ ವಚನದ ಮಧ್ಯಭಾಗದಲ್ಲಿ, ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು. ನಿಜವಾಗಿಯೂ ಕೂಡ ಬಡತನದಲ್ಲಿರುವಂತಹ ಆ ಸಭೆಯನ್ನು ದೇವರೇನು ಹೇಳ್ತಿದ್ದಾರೆ ಅಂದ್ರೆ, ಆದರೂ ನೀನು ಐಶ್ವರ್ಯವಂತನೇ. ಬಡತನ ಹೇಗೆ ಐಶ್ವರ್ಯ ಎಂಬುದಾಗಿ ಹೇಳಲ್ಪಡ್ತದೆ? ಬಡತನ ಈ ಲೋಕದ ದೃಷ್ಟಿಯಲ್ಲಿ ಬಡತನ ಎಂಬುದಾಗಿ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಮೆಟೀರಿಯಲ್ ಗಿಫ್ಟ್ಸ್ ಇಂತಿಂತಾವು ಇದ್ದರೆ ಇದು ದೇವರು ಕೊಟ್ಟಿರೋ ಆಶೀರ್ವಾದ ಅಂತ ತಿಳ್ಕೊಳ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಿದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅತ್ಯಂತ ಬಡತನದಲ್ಲಿರುವಂತ ಜನರು ಆ ಒಂದು ಸಭೆಯವರು, ಸ್ಮರಣ ಸಭೆಯವರು, ಆದ್ರೆ ನೀನು ಐಶ್ವರ್ಯವಂತರೆಂಬುದಾಗಿ ಹೇಳ್ತಾರೆ. ಇದನ್ನ ನಾವು ಇನ್ನೊಂದು ಉದಾಹರಣೆ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಲೋಕದಲ್ಲಿ ಬಡತನವನ್ನು ಅನುಭವಿಸಿರುವಂತಹ ಲಾಜರನು ಭೋಗ ಪುರುಷನ ಮೇಜಿನಿಂದ ಬೀಳುವಂತ ರೊಟ್ಟಿ ತುಂಡುಗಳನ್ನು ತಿನ್ನುವಂತವನು, ಅತ್ಯಂತ ಬಡತನದಲ್ಲಿರುವಂತವನು. ಆದರೆ ಆತನಿಗೆ 2ನೇ ಮರಣದಿಂದ ಯಾವ ಹಾನಿಯೂ ಆಗಲಿಲ್ಲ. ಸ್ಮರಣ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ದೊಡ್ಡ ಬಹುಮಾನ ಏನೆಂಬುದಾಗಿ ಹೇಳುವಾಗ ನಾವಲ್ಲಿ ಕಾಣ್ತೇವೆ. 11ನೇ ವಚನದಲ್ಲಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಆ 2ನೇ ಮರಣ ಎಂಬುದಾಗಿ ಹೇಳುವಾಗ ಪ್ರಕಟಣೆ ಗ್ರಂಥದ ನಾವು 20ನೇ ಅಧ್ಯಾಯದಲ್ಲಿ ಎಂಬುದಾಗಿ ನಾನು ನೆನೆಸ್ತೇನೆ. ಅಲ್ಲಿ ಅದು ಬೆಂಕಿಯ ಕೆರೆ ಎಂಬುದಾಗಿ ಕನ್ನಡ ಭಾಷೆಯಲ್ಲಿ, ಇಂಗ್ಲಿಷ್ ನಲ್ಲಿ ಲೇಕ್ ಆಫ್ ಫೈರ್ ಅಂದ್ರೆ ಅಲ್ಲಿ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಸೊ ಅದಕ್ಕೆ ಪಾತ್ರರು ಆಗದೆ ಅದಕ್ಕೆ ಹೋಗುವಂತ ಆ ದೇವರ ಕೃಪೆಯಿಂದ ಸಿಕ್ಕುವಂತ ರಕ್ಷಣಾ ಭಾಗ್ಯವಿಲ್ಲದೆ ಆ ರೀತಿ ಹೋಗುವಂತವರು, ನಿಜಕ್ಕೂ ಕೂಡ ಯಾತನಿಸಲಿಕ್ಕೆ ಹೋಗುವಂತವರು, ಅವರದು ನಿಜವಾಗಿರುವಂತ ಒಂದು ದಾರಿದ್ರ್ಯ, ನಿಜವಾಗಿರುವಂತ ಒಂದು ಬಡತನ. ಲೋಕ ಸಂಬಂಧವಾಗಿ ಅವರು ಏನೇ ಅನುಭವಿಸಿದ್ರು ಕೂಡ ಅವರು ನಿರ್ದೇವರಾಗಿದ್ದರು, ದೇವರಿಲ್ಲದವರಾಗಿದ್ದರು. ಆದುದರಿಂದ ಅದೊಂದು ಬಡತನ. ಆ ಬಡತನವನ್ನು ದೇವರು ಐಶ್ವರ್ಯ ಎಂಬುದಾಗಿ ಸ್ಮರಣ ಸಭೆ ವಿಷಯದಲ್ಲಿ ಹೇಳುವುದೇನೆಂದ್ರೆ, ಅವರಿಗೆ ದೇವರ ಬಗ್ಗೆ, ದೇವರ ಕಾರ್ಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಕ್ಲಾರಿಟಿ ನಾವು ತಗೋಬೇಕಾಗಿರೋದೇನೆಂದ್ರೆ, ಅಪ್ಲಿಕೇಶನ್ ಮಾಡ್ಕೊಳ್ಬೇಕಾಗಿರೋದೇನೆಂದ್ರೆ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಇವು ಮಾತ್ರ, ಈ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ದೇವರು ಕೊಟ್ಟಿರುವಂತವೆಂಬುದಾಗಿ ಭಾವಿಸದಾಗ್ಲಿ, ಈ ಅದ್ಭುತಗಳು, ಈ ಆಶ್ಚರ್ಯಗಳು, ಈ ಸ್ವಸ್ಥತೆಗಳು ಎಂಬುದಾಗಿ ಪ್ರಾಸ್ಪರಿಟಿ ಗಾಸ್ಪೆಲ್ ಪ್ರೀಚ್ ಮಾಡುವ ಗುಂಪಿನ ಜೊತೆ ನಾವು ಹೋಗುವಂತವರಲ್ಲ. ನಾವು ಶ್ರಮೆಯನ್ನು ತಾಳಿಕೋ, ಯಾಕೋ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಕಷ್ಟಪಡುವವನು ಧನ್ಯನು, ಅವನಿಗೆ ಜೀವವೆಂಬ ಜಯಮಾಲೆ ದೊರೆಯುವುದು. ಆ ಐಶ್ವರ್ಯಕ್ಕಾಗಿ, ಆ ಒಂದು ಧನ್ಯತೆಗಾಗಿ ನಾವು ಜೀವಿಸುವಂತ ವಿಶ್ವಾಸಿಗಳೆಂಬುದಾಗಿರುವ ಸ್ಪಷ್ಟವಾದ ಪರಿಕಲ್ಪನೆ ನಮಗಿರ್ಬೇಕು. ಅದರ ಅರ್ಥ, ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸೋದಿಲ್ವೇ? ಖಂಡಿತ ಪೂರೈಸ್ತಾರೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿದೆ, ಆತನು ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡಲಾರೆನೋ. ಕೊಡುವನಾಗಿರ್ತಾನೆ. ಆದರೆ ನಮ್ಮ ಬಾಧ್ಯತೆ ಏನು? ಮತ್ತಾಯ ಸುವಾರ್ತೆ 6ನೇ ವಚನದಲ್ಲಿ, ಆತನ ನೀತಿಗಾಗಿ, ಆತನ ರಾಜ್ಯಕ್ಕಾಗಿ ನಾವು ಒಂದು ತವಕ ವ್ಯಕ್ತಪಡಿಸ್ಬೇಕು, ಒಂದು ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್. ಕರ್ತನ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಳುವಾಗ್ಲೂ ಕೂಡ, ಸಹೋದರ ಸ್ಟಿವೆನ್ಸನ್ ಬ್ರದರ್ ಅವರು ಒಂದು ಸಾರಿ ಆ ವಿಶ್ವಾಸಿಗಳ ಒಂದು ಆ ಸಹವಾಸದಲ್ಲಿ ಬಂದು ಸೇರುವಾಗ ಅವರ ಒಂದು ನಡೆನುಡಿ ಹೇಗಿರ್ಬೇಕು ಅನ್ನೋದ್ರ ವಿಷಯದಲ್ಲಿ ಹೇಳ್ತಾ ಬಂದ್ರು. ಅಕ್ಷರ ಸಹ ಸತ್ಯ ಅದು. ನಾವು
ಕೊನೆ ಪಕ್ಷ ಮುನ್ಕಾಲು ಉರ್ಲಿಕ್ಕೆ ಆಗಿಲ್ಲ, ಮಂಡಿ ನೋವು ಅದು ಇದಿದೆ ಅಂದಾಗ ತಲೆಬಾಗಿ ಸಿರಬಾಗಿ ಆತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಬೇರೆ ಇನ್ನೇನು ಯಾರನ್ನೂ ಕಾಣದೆ ಕರ್ತನಾದ ಯೇಸು ಕ್ರಿಸ್ತನನ್ನೇ ವಾಕ್ಯದಲ್ಲಿ ದರ್ಶನ ಮಾಡಿಕೊಂಡು ವಾಕ್ಯದ ದೃಷ್ಟಿಯಲ್ಲಿ ವಾಕ್ಯದಲ್ಲಿ ಆತನ ಹರ್ಷಿಸಬೇಕು, ಆತನ ಮಾತನ್ನ ನಾವು ಕಾಣಬೇಕು. ಶಿಲುಬೆಯ ಬಲಿಯಲ್ಲಿ ನಮ್ಮನ್ನ ಬೀಳು ಮಾಡಿಕೊಂಡು ಆತನಿಗೆ ಹೆಚ್ಚಾದ ಮಹಿಮೆ ಘನತೆಯನ್ನು ಸಲ್ಲಿಸಬೇಕು. ಸಮಯಕ್ಕೆ ಸರಿಯಾಗಿ ಹೋಗುದು ಒಂದು ರೀತಿ ಆತನಿಗೆ ಗೌರವ ಸಲ್ಲಿಸುವ ಹಾಗೆ, ಅಲ್ಲಿದ್ದಷ್ಟು ಸಮಯ ಆತನ ಸನ್ನಿಧಾನದಲ್ಲಿ ವಿನಮ್ರತೆಯಿಂದ ಭಯಭಕ್ತಿಯಿಂದ ಇರುವುದು ಆತನಿಗೆ ತೋರಿಸುವಂತ ಒಂದು ಗೌರವ. ಇವೆಲ್ಲ ಕೂಡ ಪರಲೋಕದ ಐಶ್ವರ್ಯಕ್ಕೆ ಸಂಕೇತ ಪ್ರಿಯರೇ. ಒಂದು ವೇಳೆ ಈ ಲೋಕದಲ್ಲಿ ಧನವಂತರು ಇರಬಹುದು, ಆದ್ರೆ ಅವ್ರು ಹೇಗಿರಬೇಕು ಅಂತ ಕೂಡ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದನ್ನು ಕೂಡ ಒಮ್ಮೆ ನಮ್ಮ ಕ್ಲಾರಿಟಿಗೋಸ್ಕರ ನಾವೇನನ್ನ ಧ್ಯಾನ ಮಾಡಿದ್ರು, ಏನನ್ನ ನಾವು ಅಧ್ಯಯನ ಮಾಡ್ತಾ ಇದ್ದಾಗ್ಯೂ ನಮಗೆ ಸತ್ಯವೇದ ನಮ್ಮನ್ನು ಯಾವ ರೀತಿ ಸಿದ್ಧಪಡಿಸುತ್ತೆ. ಒಂದು, ಸತ್ಯವೇದದಿಂದ ನಾವೇನನ್ನ ಕಲಿತುಕೊಳ್ತೇವೆ. ಎರಡು, ಸತ್ಯವೇದದಿಂದ ನಾವು ಏನನ್ನ ಆಚರಿಸಬೇಕು. ಮೂರು, ಸತ್ಯವೇದದ ವಾಕ್ಯದಿಂದ ಏನಾದರೂ ಬಿಡುವಂಥದ್ದಿದೆಯಾ. ನಾಲ್ಕು, ಐದನೇದಾಗಿ ಈ ಸತ್ಯವೇದ ಅನುಸಾರ ಜೀವಿಸೋದಕ್ಕೆ ನಾವೆಷ್ಟು ಪ್ರಾರ್ಥನೆ ಮಾಡಬೇಕು. ವಾಕ್ಯ ಕೇಳುವುದು ಮಾತ್ರ ಅಲ್ಲ, ಈ ವಾಕ್ಯ ಹೇಳುವುದಕ್ಕೂ ಹೆಚ್ಚು ಪ್ರಾರ್ಥನೆ ಬೇಕು, ವಾಕ್ಯ ಕೇಳಿಸ್ಕೊಳ್ಳೋದಕ್ಕೂ ಹೆಚ್ಚು ಪ್ರಾರ್ಥನೆ ಬೇಕು. ವಾಕ್ಯದ ಅನುಸಾರ ಜೀವಿಸುವುದು ಬಹಳ ಕಷ್ಟಕರವಾಗಿರುವುದು, ಆದರೂ ಕಷ್ಟ ಅಲ್ಲ. ಯಾಕಂದ್ರೆ ನಮ್ಮ ಜೀವನ ಕ್ರೈಸ್ಟ್ ಸೆಂಟರ್ಡ್ ಆಗ್ಬೇಕು, ವರ್ಡ್ ಸೆಂಟರ್ಡ್ ಆಗ್ಬೇಕು. ಕೀರ್ತನೆಗಾರನ ಹೇಳ್ತಾನಲ್ಲ, ಹಗಲಿರುಳು ಆ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನು ಧನ್ಯನು ಎಂಬುದಾಗಿ. ನಮಗೆ ಆ ಆನಂದ ಬರಬೇಕು. ವೆನ್ ವಿ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್, ನಾವು ದೇವರ ವಚನಗಳು, ದೇವರ ವಾಕ್ಯ ಭಾಗಗಳು, ಸಹೋದರರು ಯಾರೇ ಹೇಳ್ತಿರ್ಲಿ, ಆ ವಾಕ್ಯಗಳನ್ನು ತೆಗೆದು ಆ ಸತ್ಯವೇದ ಹತ್ತಿರ ಇಟ್ಕೊಂಡು ಅದನ್ನ ಬೇಕಾದ್ರೆ ನೋಟ್ ಮಾಡಿಕೊಂಡು ಧ್ಯಾನಿಸುವಾಗ ದೇವರಾತ್ಮನು ನಮಗೆ ತಿಳಿಯಪಡಿಸುವ ಸತ್ಯಗಳನ್ನ ನಾವು ತಿಳಿದುಕೊಳ್ಳುವಂತವರಾಗಿರ್ತೇವೆ, ಅಥವಾ ಜ್ಞಾಪಕ ಇನ್ನೊಂದ್ಸಾರಿ ತರಿಸ್ಕೊಳ್ಳುವಂತವರಾಗಿರ್ತೇವೆ. ಯಹಲೋಕದ ಐಶ್ವರ್ಯವಂತರ ಏನ್ ಮಾಡ್ಬೇಕು ಅಂತ ನೋಡ್ರಿ. ಮೊದಲನೇ ತಿಮೋತಿ 6ನೇ ಅಧ್ಯಾಯ 7-19 ವಚನಗಳಲ್ಲಿ ಒಂದು ಮಾತಿದೆ. ಮೊದಲನೇ ತಿಮೋತಿ 6ನೇ ಅಧ್ಯಾಯ 17-19. ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂದು ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಸಿಸ್ಟರ್ ಐ ಆಮ್ ಸಾರಿ, 1 ತಿಮೋತಿ 6:17 ವಚನದಿಂದ 17. ಓಕೆ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮವನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸ್ಪಷ್ಟವಾಗಿ ಓದಿದ್ರಿ. ಪ್ರಿಯರೇ, ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಎಂಬುದಾಗಿ ಹೇಳುವಾಗ ಕೆಲವರನ್ನು ದೇವರು ಐಶ್ವರ್ಯವನ್ನು ಕೊಡ್ತಾನೆ. ಐಶ್ವರ್ಯವಂತರಿಲ್ವಾ ಅಂತ ಕೇಳ್ಬೋದು ನೀವು. ಸಮಯಲು ಗ್ರಂಥ 1ನೇ ಸಮಯಲು 2ನೇ ಅಧ್ಯಾಯ 7-8 ವಚನಗಳಲ್ಲಿ ನಾವು ಕಾಣುವುದೇನಂದ್ರೆ, ಬಡತನವನ್ನು, ಸಿರಿತನವನ್ನು, ಬಡತನವನ್ನು
ಬಡತನವನ್ನು ಸಿರಿತನವನ್ನು ಕೊಡುವವನು ಯೆಹೋವನೇ ಎಂಬುದಾಗಿ ನಾವು ಅಲ್ಲಿ ನೋಡುವಾಗ ನಮಗೆ ಕೊಡ್ತಾನೆ. ಕೆಲವರಿಗೆ ಬಹಳಷ್ಟು ಐಶ್ವರ್ಯದ ಸ್ಥಿತಿ ಕೊಟ್ಟಾಗ ಅವ್ರು ಏನು ಮಾಡ್ತಿದಾರೆ ಅಂದ್ರೆ ನೋಡ್ರಿ, ಅವ್ರ ಐಶ್ವರ್ಯ ಯಾವ ರೀತಿ ಎಂಬುದಾಗಿ ಸತ್ಯವೇದ ಅಲ್ಲಿ ವರ್ಣಿಸಿ ಹೇಳುತ್ತೆ. ಕನ್ನಡ ಭಾಷೆ ತುಂಬಾ ಚೆನ್ನಾಗಿದೆ. ಅದು ಹೇಗಂದ್ರೆ ಸಿಸ್ಟರ್ ಅಕ್ಕವರು ಓದಿದ್ರು, ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಲೌಕಿಕವಾಗಿ ಐಶ್ವರ್ಯವಂತರು, ಸತ್ಕಾರ್ಯಗಳನ್ನು ಮಾಡುವ ಐಶ್ವರ್ಯವಂತರಾಗಿ ಪರಿವರ್ತನೆ ಆಗಬೇಕು. ದೇ ಶುಡ್ ನಾಟ್ ಹ್ಯಾವ್ ಎ ಗ್ರಾಬಿಂಗ್ ಸ್ಪಿರಿಟ್. ಅದನ್ನು ಇಂಗ್ಲಿಷ್ ನಲ್ಲಿ ಗ್ರಬ್ಬಿಂಗ್ ಸ್ಪಿರಿಟ್ ಎಂಬುದಾಗಿ ಹೇಳ್ತಾರೆ. ಎಲ್ಲವೂ ನನಗೆ ಬೇಕು, ನನ್ನ ಹತ್ರನೇ. ಇದು ಇಟ್ ಶುಡ್ ನಾಟ್ ಬಿ ಕನ್ಸಾಲಿಡೇಟೆಡ್ ಅಂಡ್ ಕಾನ್ಸಂಟ್ರೇಟೆಡ್ ವಿತ್ ಒನ್ ಪರ್ಸನ್. ಅವರ ಆದಾಯವನ್ನು ಹಂಚಿಕೆ ಆಗಬೇಕು. ಅಂದ್ರೆ ಆತನ ಐಶ್ವರ್ಯದಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನೀಡುವಾಗ ಅದು ಆತ್ಮೀಕ ಐಶ್ವರ್ಯವಾಗಿ ಬದಲಾಗುತ್ತದೆ. ತಿಮೋತಿಗೆ ಪೌಲನು ಈ ಬೋಧನೆಯನ್ನು ಮಾಡ್ತಿದ್ದಾನೆ. ಐಶ್ವರ್ಯವಂತರು ಆಗಿರುವಂತವರಿಗೆ ಹೇಳುವಂತ ಮಾತು. ಹಾಗಾಗಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು. ಪರೋಪಕಾರ ಮಾಡುವುದು ಕೂಡ ಒಂದು ಆತ್ಮಿಕ ಐಶ್ವರ್ಯ. ದಾನ ಧರ್ಮ ಮಾಡುವುದು ಒಂದು ಆತ್ಮಿಕವಾದ ಐಶ್ವರ್ಯ. ಮತ್ತು ಅದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾದಂಥವುಗಳು ತಮಗೆ ಕೂಡಿಸಿಕೊಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ನಮ್ಮ ಕರ್ತನಾದ ಯೇಸುಸ್ವಾಮಿ ಕೂಡ ಒಂದು ಮಾತನ್ನು ಹೇಳ್ತಾನೆ, ಅವರ ಗಂಟು ಇದ್ದಲ್ಲಿ ಅವರ ಮನಸ್ಸು ಉಂಟು. ಪರಲೋಕದಲ್ಲಿ ನಾವು ಇಡಬೇಕು. ಪರಲೋಕದ ಐಶ್ವರ್ಯ ಎಂಬುದಾಗಿ ಹೇಳುವಾಗ ಈಗಾಗ್ಲೇ ಓದಿರುವಂತಹ ವಾಕ್ಯ ಭಾಗಗಳು. ಕರ್ತನಲ್ಲಿ ಪ್ರಿಯರೇ, ಲವೋದಿಕೀಯ ಸಭೆಯವರಿಗೆ ಈ ರೀತಿಯ ಇಹಲೋಕದ ಐಶ್ವರ್ಯವನ್ನು, ಇಹಲೋಕದ ಅಸ್ತಿತ್ವವನ್ನು, ಇಹಲೋಕದ ಆಸ್ತಿಪಾಸ್ತಿಗಳನ್ನು ದೇವರ ವಿಷಯದಲ್ಲಿ, ಅದನ್ನ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ, ದಾನ ಧರ್ಮ ಮಾಡುವುದರಲ್ಲಿ, ಪರೋಪಕಾರ ಮಾಡುವುದರಲ್ಲಿ ಅವರು ಉಪಯೋಗಿಸದೆ, ವಿನಿಯೋಗಿಸದೆ ಅಹಂಕಾರಿಗಳಾಗಿರ್ತಿದ್ದರು. ನಾವು ಸಂಪನ್ನರು, ನಮಗೆ ರೋಮ ಚಕ್ರವರ್ತಿಯಿಂದ ಗ್ರಾಂಟ್ಸು ಬೇಕಿಲ್ಲ. ಲವೋದಿಸ್ ಎಂಬುದು 2ನೇ ಆಂಟಿಯೋಕಸ್ ತನ್ನ ಪತ್ನಿ ಹೆಸರಲ್ಲಿ ಕಟ್ಟಲ್ಪಟ್ಟಂತ ಆ ಒಂದು ಪಟ್ಟಣ ರೋಮ್ ಚಕ್ರವರ್ತಿಯ ಕಾಲಘಟ್ಟದಲ್ಲಿ, ಆ ಕಾಲದಲ್ಲಿ ಏನು ಆ ರೋಮನ್ ಚಕ್ರವರ್ತಿಗಳ ಕಡೆಯಿಂದ ಸುಂಕವನ್ನ ವಸೂಲು ಮಾಡಿ ಆ ಸುಂಕದಲ್ಲಿ ಸ್ವಲ್ಪ ಭಾಗ ಇವರಿಗೆ ನೀಡುವಾಗ ಇವರು ನಮಗೆ ಬೇಡ ಅಂತಿದ್ರಂತೆ. ಯಾಕಂದ್ರೆ ನಾವು ಸುಸಂಪನ್ನರು, ನಾವು ಒಳ್ಳೆಯ ಕಾಟನ್, ಟೆರಿಕಾಟನ್ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಲವೋದಿಕೀಯ ಕಾಲಘಟ್ಟ, ಲವೋದಿಕೀಯ ಆ ಪಟ್ಟಣದ ಒಂದು ವ್ಯವಸ್ಥೆ ಹೇಗಿತ್ತಂದ್ರೆ, ಅವರೊಂದು ವಿಶೇಷವಾದ ಮತ್ತು ವಿಶಿಷ್ಟವಾದ ಕಣ್ಣಿನ ಔಷಧಿಯನ್ನು ತಯಾರು ಮಾಡ್ತಿದ್ರು. ಅದನ್ನು ಆಫ್ಥಾಲ್ಮಿಯಾ ಅಂತ ಅದಕ್ಕೆ ಹೆಸರು. ಆ ಹೆಸರಿನಿಂದಲೇ ಆಫ್ಥಾಲ್ಮಜಿಸ್ಟ್ ಅನ್ನೋ ಒಂದು ಹೆಸರು ಬಂದಿತ್ತು. ಇವರ ಈ ಪರಿಸ್ಥಿತಿಯನ್ನ ನೋಡಿ ಕರ್ತನೆ ಹೇಳುವುದೇನೆಂದ್ರೆ, ಅದು ನಿಜಕ್ಕೂ ಕೂಡ 5 ರೀತಿಯ ಆತ್ಮೀಕ ಬಡತನ. ಅಂದ್ರೆ ಒಂದು ರೀತಿ ಅವರು ದಾರಿದ್ರ್ಯ. ಆತ್ಮೀಕ ದೃಷ್ಟಿಕೋನದಿಂದ ನೋಡಿದರೆ ಅವರ ಐಶ್ವರ್ಯವಂತರ ಅಲ್ಲವೇ ಅಲ್ಲ. ಅವರ ಐಶ್ವರ್ಯ ಕೇವಲ ಅದೊಂದು ರೀತಿಯ ದಾರಿದ್ರ್ಯ, ದಟ್ಟ ದಾರಿದ್ರ್ಯ, ಅದೊಂದು ರೀತಿಯ ದುರವಸ್ಥೆ. 5 ಸಂಗತಿಗಳು ನಾವು ಆ ವಚನದಲ್ಲೇ ಕಾಣ್ತೇವೆ. ಇದು ದಯಮಾಡಿ ಕ್ಷಮೆ ಯಾಚಿಸ್ಬೇಕು. ಇದು ಪ್ರಸ್ತುತ ನಮ್ಮ ಸಭೆಗಳಲ್ಲಿರುವಂತವ್ರ ವಿಷಯದಲ್ಲಿ ಅಲ್ಲ, ಲವೋದಿಕೀಯ ಸಭೆಯಲ್ಲಿ ಕಾಣಬರುವಂತವು. ಆ ಒಂದು ಅಯೋಟ, an intensity of that may be in any other place, ಎಲ್ಲ ಕಡೆಗಳಲ್ಲಿ ಇರಬಹುದು. ಆದ್ರೆ ನಮ್ಮ ಜೂಮ್ ಆಪ್ ಅಲ್ಲಿ ಸೇರಿ ಬಂದಿರುವ ಸಹೋದರ ಸಹೋದರಿಯರೆಲ್ಲರೂ ಕೂಡ ತುಂಬಾ ಉತ್ತಮರು. ಆದರೂ ದೇವರ ವಾಕ್ಯ ಕಲಿಯುವಂತ ಆಸಕ್ತಿ ಇರುವಂತವ್ರು. ನಾವಿಲ್ಲಿ ಕಲಿಬೇಕಾಗಿರೋ ಸಂಗತಿ ಏನಂದ್ರೆ, ಚಾರಿತ್ರಾತ್ಮಕವಾಗಿರುವಂತ ಲವೋದಿಕೀಯ ಸಭೆ ಎಷ್ಟಾಗಿ ದೇವರು ಆ ಸಭೆಯನ್ನ ತನ್ನ ಬಾಯಿಯಿಂದ ಕಾರುವನಾಗಿದ್ದಾನೆಂಬುದಾಗಿ ಹೇಳುವ ಮಾತು ಬಂತಲ್ಲ. ಅದಕ್ಕೋಸ್ಕರ ನಾವು ಈ ಪದಗಳನ್ನು
ಈ ವಾಕ್ಯಗಳನ್ನು ಸ್ವಲ್ಪ ಆಳವಾಗಿ ಧ್ಯಾನಿಸ್ಬೇಕಾಗತ್ತೆ ಪ್ರಿಯರೇ. ಅದಕ್ಕೆ ನಾವು ಅದೇ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಇರುವಂತ ಒಂದು ವಚನ, 17ನೇ ವಚನದ ನಂತರದ ಭಾಗ, ಸೆಮಿಕೋಲನ್ ನಂತರ ನಾನು ಓದ್ತಾ ಇದ್ದೀನಿ. ಆದರೆ ಅನ್ನೋ ಪದದಿಂದ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು ಒಂದು ಡಿಸ್ಕ್ವಾಲಿಫಿಕೇಶನ್. ಲವೋದಿಕೀಯ ಸಭೆಗಿರುವಂತ 5 ಡಿಸ್ಕ್ವಾಲಿಫಿಕೇಶನ್ಸ್ ನಾವು ಒಂದೊಂದು ಧ್ಯಾನ ಮಾಡಿ ಅಪೊಸ್ತಲನಾದ ಪೌಲ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಬರೆದಿರುವಂತೆ ಈ ಸಂಗತಿಗಳು ಅವರಿಗೆ ದೃಷ್ಟಾಂತವಾಗಿ ಸಂಭವಿಸಿ ಯುಗಾಂತದಲ್ಲಿರುವ ನಮಗೆ ಬುದ್ಧಿವಾದವುಗಳಾಗಿ ಬರೆಯಲ್ಪಟ್ಟಿರುವುದರಿಂದ ನಾವು ಹಾಗಿರಬಾರದು. ಹಾಗಾದ್ರೆ ನಾವು ಹೇಗಿರ್ಬೇಕು? ಈ ಒಂದು ಪಾಸಿಟಿವ್ ಮೆಸೇಜಸ್, ಪ್ರಿಸ್ಕ್ರಿಪ್ಟಿವ್ ಮೆಸೇಜಸ್ ನಾವು ತಿಳ್ಕೊಳ್ಬೇಕಾಗಿರುವಂತ ಒಂದು ಅವಶ್ಯಕತೆ ಇದೆ. ಅದರಿಂದ ನಾವಿಲ್ಲಿ ಗಮನಿಸ್ತೇವೆ. ನಾನು ಐಶ್ವರ್ಯ ಕೆಳಗ್ ಬರ್ತೀನಿ, ನಾನು ಬಕೆಟ್ ಎತ್ಕೊಂತೀನಿ. ಆದರೆ ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವವನು, ದುರವಸ್ಥೆಯ ಕಂಡೀಷನ್, ದೌರ್ಭಾಗ್ಯನು ದೌರ್ಭಾಗ್ಯ ಸ್ಥಿತಿ, ದರಿದ್ರನು ದಾರಿದ್ರ್ಯ ಸ್ಥಿತಿ, ಕುರುಡನು ಕುರುಡುತನದ ಸ್ಥಿತಿ, ಬಟ್ಟೆ ಇಲ್ಲದವನು ನಗ್ನತೆಯ ಸ್ಥಿತಿ, ದಿಗಂಬರತ್ವ. ಈ 5 ಲವೋದಿಕೀಯ ಸಭೆಯ ಗುಣಲಕ್ಷಣಗಳನ್ನ ದೇವರಾತ್ಮನ ಹೇಳುವಾಗ ನಾವಿವತ್ತು ಒಂದು ಲಕ್ಷಣವನ್ನ ಮಾತ್ರ ಧ್ಯಾನಿಸಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಸತ್ಯವೇದ ಅದನ್ನ ಏನಂತ ಹೇಳುತ್ತೆ? 1ನೇ ಮಾತು ನೋಟ್ ಮಾಡ್ಕೊಳ್ರಿ ಬೇಕಾದ್ರೆ. ಈ 5 ಡಿಸ್ಕ್ವಾಲಿಫಿಕೇಶನ್ಸ್ ಲವೋದಿಕೀಯ ಸಭೆಯಲ್ಲಿ ಇರುವಂತದ್ದು. ಒಂದು, ನಾವೀಗಾಗ್ಲೇ ಓದಿರುವಂತೆ, ಈಗಾಗಲೇ ನಾವು ತಿಳ್ಕೊಂಡಿರುವಂತೆ ದುರವಸ್ಥೆಯಲ್ಲಿ ಬಿದ್ದಿರುವಂತವನು. 2ನೇದು ದೌರ್ಭಾಗ್ಯ ಸ್ಥಿತಿ, 3ನೇದು ದರಿದ್ರ ಸ್ಥಿತಿ, 4ನೇದು ಕುರುಡುತನ, 5ನೇದು ಬಟ್ಟೆ ಇಲ್ಲದಿರುವಂತದ್ದು. ಇದಕ್ಕೆ ಆತ್ಮೀಯ ಅರ್ಥಗಳಿವೆ ಪ್ರಿಯರೇ. ದೇರ್ ಈಸ್ ಅ ಸ್ಪಿರಿಚುವಲ್ ಮೀನಿಂಗ್. ಕೇವಲ ಇಲ್ಲಿ ದೌರ್ಭಾಗ್ಯ ಸ್ಥಿತಿ ಅಂದ್ರೆ ಏನೋ ಬಿಡಿ ದೌರ್ಭಾಗ್ಯ ಅಂತಲ್ಲ. ಯಾವ ರೀತಿಯ ದೌರ್ಭಾಗ್ಯ? ವ್ಯಕ್ತಿಯಲ್ಲಿನ ದೌರ್ಭಾಗ್ಯ, ಕುಟುಂಬದಲ್ಲಿನ ದೌರ್ಭಾಗ್ಯ, ಸಭೆಯಲ್ಲಿನ ದೌರ್ಭಾಗ್ಯ, ಸಾಮ್ರಾಜ್ಯದಲ್ಲಿನ ದೌರ್ಭಾಗ್ಯ, ರಾಜ್ಯಗಳಲ್ಲಿರುವ ದೌರ್ಭಾಗ್ಯ, ಇದೆಲ್ಲವದ ಒಂದು ಸ್ಪಷ್ಟ ಚಿತ್ರಣೆಯನ್ನ ಬೈಬಲ್ ಗ್ರಂಥ ಕೊಡ್ತದೆ. ನಾವು ಅದನ್ನು ಧ್ಯಾನಿಸ್ಬೇಕು. ನೋಡ್ರಿ, ಒಬ್ಬ ಭಕ್ತನಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ, ಇದೇ ಪದವನ್ನ ಉಪಯೋಗ ಮಾಡಿದ್ದಾನೆ. ಇದೇ ಪದವನ್ನು ಉಪಯೋಗ ಮಾಡಿ ಒಂದು ಮಾತನ್ನ ಹೇಳಿದ್ದಾನೆ. ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. And then now he's fine. So now we climb. We are on the 2nd floor. Sister is living on the 1st floor. So yeah. And we have a ಇದೀರಾ? house. Own house in Vijay. ಓಕೆ, ಫ್ರಾಂಕ್ಲಿನ್ ಬ್ರದರ್ ಆನಂದಿದ್ದಾರೆ. ಸರಿ, ನಾನು ಹೇಳ್ತೀನಿ. ರೋಮಾಪುರ 7ನೇ ಅಧ್ಯಾಯ 24ನೇ ವಚನ ಓದಿ ಸಿಸ್ಟರ್. ರೋಮಾಪುರ 7ನೇ ಅಧ್ಯಾಯ 24ನೇ ವಚನ. ರೋಮಾಪುರ 7ನೇ ಅಧ್ಯಾಯ 24ನೇ ವಚನ. ಅಯ್ಯೋ, ಒಂದ್ ನಿಮಿಷ ಹಾಗೆ. ಫ್ರಾನ್ಸಿಸ್ ಬ್ರದರ್, ಫ್ರಾನ್ಸಿಸ್ ಇದ್ದೀರಾ? ಫ್ರಾಂಕ್ಲಿನ್ ಇದ್ದೀನ್ರಿ. ಅಲ್ಲ ಅದ್ ನೀವು ಮ್ಯೂಟ್ ಮಾಡಿ ಬ್ರದರ್, ನಿಮ್ದು ಮ್ಯೂಟ್ ಮಾಡ್ಕೊಳ್ಳಿ. ಓ ಸರಿ. ಮುಂದುವರ್ಸಿ ಬ್ರದರ್ ನೀವು. ಥ್ಯಾಂಕ್ ಯು ಅಣ್ಣ. ಕ್ಷಮಿಸಿ. 7ನೇ ಅಧ್ಯಾಯ ಇರ್ಲಿ ಅಣ್ಣ, ಸಾರಿ. ನೋ ಪ್ರಾಬ್ಲಮ್ ಅಣ್ಣ. 24ನೇ ವಚನ ಸಿಸ್ಟರ್. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಸಾಕು ಸಿಸ್ಟರ್, ಸಾಕು ಸಿಸ್ಟರ್, ಸಾಕು. ಅಷ್ಟಕ್ಕೆ ಸಾಕು ಸಿಸ್ಟರ್. ಪ್ರೇರೆ, ಈ ಒಬ್ಬ
ವ್ಯಕ್ತಿಯ ಕೂಗು ಇಡೀ ಮನುಕುಲದ ಕೂಗಿನ ಪ್ರತಿಧ್ವನಿ ಎಂಬುದಾಗಿ ನಾನು ಭಾವಿಸ್ತೇನೆ. ಅಪೊಸ್ತಲನಾದ ಪೌಲ ತನ್ನ ಮೊದಲನೆಯ ಮಿಷನರಿ ಪ್ರಯಾಣದಕ್ಕೆ ಮುಂಚೆ ಆತನಲ್ಲಿರುವಂತಹ ಒಂದು ಆತ್ಮೀಕ ಜಂಜಾಟವನ್ನ ಅಥವಾ ಮಾನಸಿಕ ಸ್ಥಿತಿಯನ್ನ ವ್ಯಕ್ತಪಡಿಸ್ತಾ ಇರುವಾಗ ಲವೋದಿಕೀಯ ಸಭೆಯಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಎಂತ ಒಂದು ರೀತಿಯ ಪರಿಸ್ಥಿತಿ ಉಂಟು ನೋಡಿ. ನಾವಲ್ಲಿ ಗಮನಿಸುವಾಗ ಆತ ಹೇಳುವಂತದ್ರಲ್ಲಿ 22ನೇ ವಚನದಲ್ಲಿ ಒಂದು ಮಾತಿದೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಇಟ್ ಮೀನ್ಸ್ ಇದರ ಅರ್ಥ ಏನಂದ್ರೆ, ವಾಕ್ಯ ಕೇಳುವಷ್ಟು ಸಮಯ ಬಹಳ ಆನಂದವಾಗಿರ್ತದೆ, ಅಂತರಾತ್ಮದೊಳಗೆ ಬಹಳ ಸಂತೋಷ ಆಗ್ತದೆ ಧ್ಯಾನಿಸುವಾಗ ಅಥವಾ ಸಭೆಯಲ್ಲಿರುವಾಗ. ಆದರೆ ನಾವು ಇನ್ನೊಂದು ಸಂಗತಿ ಮಧ್ಯಭಾಗದಲ್ಲಿ ನೋಡ್ತೇವೆ, ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟು, ಏನೋ ಒಂದು ನಿಯಮ ಇದೆ, ಬೇರೆ ನಿಯಮ ಇದೆ ಅಂತ ಹೇಳ್ತಾನೆ. ಮತ್ತು ಈಗ 18ನೇ ವಚನ ಓದಬೇಕು. ಯಾವ ವಚನ ಯಾವ ಕ್ರೈಟೀರಿಯಾದಲ್ಲಿ ಯಾವ ಕ್ರಮದಲ್ಲಿ ಓದಿದ್ರೆ ಅರ್ಥ ಆಗುತ್ತೆ ಅಂತ ಓದ್ಕೋಬೇಕು. ಈಗ 18ನೇ ವಚನದಲ್ಲಿ ಇದು ಯಾಕೆ ಹಿಂಗೆ ಎಂಬುದಾಗಿ ನೋಡುವಾಗ ಅಲ್ಲಿ ಹೇಳ್ತಾನೆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೇದೇನು ವಾಸವಾಗಿಲ್ಲ ಎಂದು ನನಗೆ ತಿಳಿದದೆ. ಅಲ್ಲಿ ಬಹಳ ಮುಖ್ಯವಾದ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆದ ನಂತರ, ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಾವ್ಯಾರು ಕೂಡ ಮಾಡಬೇಕಂತ ಕೆಟ್ಟದನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಒಳ್ಳೇದು ಮಾಡ್ಬೇಕಂತ ಮನಸ್ಸಿದೆ, ಆದರೆ ಅದು ಮಾಡುವುದಕ್ಕೆ ಆಗುತ್ತಿಲ್ಲ, ನನ್ನಿಂದ ಆಗದು. ಆದಮೇಲೆ ಆದರೆ ಅದನ್ನು ಮಾಡಿ ನನ್ನಿಂದ ಆಗದು. 19ನೇ ವಚನ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಆ ಸ್ಟೇಟ್ಮೆಂಟ್ಗೆ. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡೋನಾಗಿದ್ದೇನೆ. ಸಿ ದಟ್ ಎಂತ ಒಂದು ಪ್ರಾಕ್ಟಿಕಲ್ ಒಂದು ಏನು ಇನ್ನರ್ ನೇಚರ್ ಏನಿದೆ ಸ್ಪಷ್ಟವಾಗಿ ಹೇಳ್ತಾ, ಮಾಡೋನಾಗಿದ್ದೇನೆ. ಮಾಡಬಾರದನ್ನ ಕೆಲಸ ನಾನು ಮಾಡಿದರೆ 20ನೇ ವಚನದಲ್ಲಿ ಜಸ್ಟಿಫಿಕೇಶನ್ ಹೇಗ್ ಕೊಡ್ತಿದ್ದಾನಂದ್ರೆ, ಅದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಅಲ್ಲಿ ಸಿನ್ ಅವೇರ್ನೆಸ್. ಪ್ರಿಯರೇ, ಪಾಪ ಪ್ರಜ್ಞೆ ನಮ್ಮಲ್ಲಿ ಮೂಡದೆ ಇರುವುದೇ, ಪಾಪ ಪ್ರಜ್ಞೆ ನಮ್ಮಲ್ಲಿ ಬರದೇ ಇರುವುದೇ, ಪಾಪ ಮಾಡ್ತಿದ್ನೆಂಬುದಾಗಿ ಅರಿಕೆ ಬರದೇ ಇರುವುದೇ ಒಂದು ದೊಡ್ಡ ಶತ್ರು ನಮ್ಮ ಆತ್ಮೀಯ ಜೀವಿತಕ್ಕೆ. ಇಂಥ ದ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಮೆಂಟ್ ಸತ್ಯವೇದದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ದರ್ಶನಕ್ಕೆ ವಿಧೇಯನಾಗಿರುವಂತಹ ಅಪೊಸ್ತಲನಾದ ಪೌಲ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಳ್ಳುತ್ತಾ ಹೇಗೆ ಹೇಳ್ತಾನಂದ್ರೆ, ಆತನಿಗೆ ಪಾಪ ಪ್ರಜ್ಞೆ ಉಂಟಾದಾಗ ಪರಿಪೂರ್ಣವಾಗಿ ಪಶ್ಚಾತ್ತಾಪ. ನಾನು ಪಾಪಿಗಳಲ್ಲಿ ಪ್ರಧಾನ ಪಾಪಿ ಎಂಬುದಾಗಿ ಒಂದ್ಸಾರಿ ಹೇಳ್ತಾನೆ. ಅದರರ್ಥ he does not want to continue in the sin. ಪಾಪದಲ್ಲಿ ಮುಂದುವರಿತಿಲ್ಲ. ಆದರೆ ಆತನು 8ನೇ ಅಧ್ಯಾಯಕ್ಕೆ ಬಂದಾಗ ಸಂಪೂರ್ಣವಾಗಿ ಆ ನಿಯಮದಿಂದ, ಇದು ಒಂದು ನಿಯಮ ನಮ್ಮನ್ನ ಕಾಡ್ತಾ ಇದೆ ಅಂತ ಹೇಳ್ತಾನೆ. ಈಗ ಮತ್ತೊಮ್ಮೆ ಓದೋಣ ಕ್ರಮವಾಗಿ ಒಂದೊಂದು ವಚನ, ಒಂದರ ನಂತರ ಒಂದು, ಸತ್ಯದ ಮೇಲೆ ಸತ್ಯ, ಸೂತ್ರದ ಮೇಲೆ ಸೂತ್ರ ನಾವು ಜಾಯಿಂಟ್ ಮಾಡಿಕೊಂಡು ನಾವು ಅನಲೈಸ್ ಮಾಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸ್ವಲ್ಪವೇ ಕಲ್ತರು ಅದನ್ನು ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳೋಣ, ಸಂಪೂರ್ಣವಾಗಿ ಕಲ್ತ್ಕೊಳ್ಳೋಣ, ನಮ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಅಲ್ಲಿ ನಾವು ಗಮನಿಸಿ ನೋಡಿದ್ರೆ ಅಲ್ಲಿ 22ನೇ ವಚನ ಸಿಸ್ಟರ್ ಮೊದಲೇ ಓದಿದ್ದು, ನಾನು ಮಧ್ಯಭಾಗದಿಂದ ಓದ್ತಾ ಇದ್ದೇನೆ. ದೇವರ ಮೊದಲಿಂದ ಓದ್ತಾ ಇದ್ದೇನೆ. 22, ದೇವರ ನಿಯಮದಲ್ಲಿ ಆನಂದವಿದ್ದರೂ ಬೇರೊಂದು ನಿಯಮ ಉಂಟೆಂದು ನಾನು ನೋಡುತ್ತೇನೆ. ಏನು ಈ ಬೇರೊಂದು ನಿಯಮ? ಈ ಬೇರೊಂದು ನಿಯಮ ಏನೆಂಬುದು ನಮಗೆ ಬೇರೆ ಅಧ್ಯಾಯದಲ್ಲೇ ಬರ್ತದೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡೋಣ, ಆ ನಿಯಮ ಯಾವುದಂದ್ರೆ ಆದಾಮನ ನಿಯಮ. ಆದಿ ಆದಾಮನ ನಿಯಮ ನಮ್ಮನ್ನ ಪ್ರವೇಶ ಮಾಡುತ್ತೆ ಆಗೊಮ್ಮೆ ಈಗೊಮ್ಮೆ.
ಅದಕ್ಕಾಗಿಯೇ ನಾವು ವಾಕ್ಯವೆಂಬ ಉದಕ ಸ್ನಾನವನ್ನು ಮಾಡಿಕೊಳ್ಳಬೇಕು. ವಾಕ್ಯದಿಂದ ನಾವು ತೊಳೆದುಕೊಳ್ಳಬೇಕು. ನಾವು ತೊಳೆಯಲ್ಪಡ್ಲಿಕ್ಕೋಸ್ಕರವಾಗಿ ಕೇಳಬೇಕು. ಭಕ್ತನಾದ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನು ಪಾದಗಳನ್ನು ತೊಳಿಲಿಕ್ಕೆ ಹೋಗುವಾಗ, ಸ್ವಾಮಿ ನನ್ನ ಪಾದಗಳನ್ನು ಎಂದಿಗೂ ತೊಳೆಯಬಾರದು ಅಂದ್ರೆ ಸ್ವಾಭಾವಿಕ ಭಾವನೆ ಏನು, ನೀನು ಎಷ್ಟು ದೊಡ್ಡವನು, ನನ್ನ ಪಾದಗಳು ಹೇಗೆ ತೊಳೆಯಬೇಕಂದ್ರೆ ಸ್ವಾಮಿ ಹೇಳ್ತಾನೆ, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನೊಂದಿಗೆ ನಿನಗೆ ಪಾಲು ಇಲ್ಲ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲ ಮಾತು ಕಾಣ್ತೇವೆ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಾವೆಲ್ಲ ಗಮನಿಸಿ ನೋಡುವಾಗ ಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ನಾವು ಆತನೊಂದಿಗೆ ಸೇರಬೇಕಾದ್ರೆ ಫ್ರೀಕ್ವೆಂಟ್ ಏನೋ ಸ್ಯಾಂಕ್ಟಿಫಿಕೇಶನ್, ನಮಗೆ ಸ್ಯಾಂಕ್ಟಿಫಿಕೇಶನ್ ಮೆಸೇಜಸ್ ಬಹಳ ಹೆಚ್ಚು ಬೇಕು. ನಾವು ಜಸ್ಟಿಫಿಕೇಶನ್, ರೈಟಿಫಿಕೇಶನ್, ನಾವು ನೀತೀಕರಣ ಹೊಂದ್ತೇವೆ. ಶುದ್ಧೀಕರಣ ಹೊಂದಬೇಕಾದರೆ ಪದೇ 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 ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪ್ರಕ್ಷಾಳನೆ ಮಾಡ್ಕೊಳ್ತಿರಬೇಕು. ಆ ಒಂದು ಬೋಧೆ, ಆ ಒಂದು ಬೋಧನೆ, ಆ ಒಂದು ಪದ್ಧತಿ ಲವೋದಿಕೀಯ ಸಭೆಯಲ್ಲಿ ಇಲ್ಲದೆ ಇರುವುದರಿಂದ ಅದು ದುರವಸ್ಥೆ. ಯಾವ ಸಭೆಯಲ್ಲಿ ಒಬ್ಬ ಮನುಷ್ಯನ ಹೃದಯ ಪ್ರಕ್ಷಾಳನೆ ಮಾಡಲಿಕ್ಕೆ, ದಾವೀದನು ತನ್ನ ಜೀವಿತದಲ್ಲಿ 51ನೇ ಕೀರ್ತನೆ ಬರೆಯುವಾಗ ಆತನು ಹೇಳ್ತಾನೆ, ಯೆಹೋವನೇ ಕುಗ್ಗಿ ಹೋದ ಮನವೇ ನಿನಗೆ ಇಷ್ಟವಾದ ಯಜ್ಞ. ತನ್ನನ್ನು ಜಜ್ಜಿಕೊಬಿಡ್ತಾನೆ, ಇನ್ನ ಪ್ಲೇಸ್ ಇಲ್ಲ. He bruises himself. ಅಷ್ಟು ಮಟ್ಟಿಗೆ ಪಶ್ಚಾತ್ತಾಪ. ಮತ್ತೊಂದು ಬೇರ್ಷೆಬ ತನ್ನ ಜೀವನದಲ್ಲಿ ಇಲ್ಲ ಪ್ರಿಯರೇ. ದಾವೀದನು ಮಹಾ ಅರಸನು, ಆತನು ಒಂದೇ ಒಂದು ನಿರ್ಣಯವನ್ನು ತೆಗೆದುಕೊಂಡು ಫಿಲಿಸ್ತ ಸಾಮ್ರಾಜ್ಯಕ್ಕೆ ಹೋಗಿರುವ ಒಂದು ಕಾರಣಕ್ಕಾಗಿ ಆತನ ಆತ್ಮೀಯ ಜೀವಿತದ ಅವನತಿಯನ್ನು ತಂದುಕೊಳ್ತಿದ್ದ. ಯಾಕಂದರೆ ಆತನಲ್ಲಿ ಆಗಾಗೆ ಆದಾಮನ ನಿಯಮ ಪ್ರವೇಶಿಸುತ್ತಿರುವಾಗಿ, ಆ ಬೇರೊಂದು ನಿಯಮ ಪ್ರವೇಶಿಸುವುದನ್ನು ನಾವು ಕಂಡು ಹಿಡಿಯಬೇಕು. ಪ್ರಾರ್ಥನೆಯಲ್ಲಿ ನಾವು ಅದನ್ನು ಬಂಧಿಸಿಕೊಂಡು ನಮ್ಮ ವೈಯಕ್ತಿಕ ಪ್ಯೂರಿಟಿಗೋಸ್ಕರ, ನಮ್ಮ ವೈಯಕ್ತಿಕ ಆ ಒಂದು ಪವಿತ್ರತೆಗೋಸ್ಕರ, ಕುಟುಂಬದ ಪವಿತ್ರತೆಗೋಸ್ಕರ ಯೋಬನ ಹಾಗೆ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಕರ್ತನಲ್ಲಿ ಪ್ರಿಯರೇ, ಪೌಲನು ಹೇಳ್ತಾನೆ ನೋಡ್ರಿ, ಅಯ್ಯೋ ಇದು ನನ್ನ ದುರವಸ್ಥೆ, ಒಳ್ಳೆಯದನ್ನು ಮಾಡಬೇಕು ಆಗ್ತಿಲ್ಲ, ಒಳ್ಳೆಯದನ್ನು ಮಾಡುವುದು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರೋ ಪಾಪವೇ. ಆ ಮಾತುಗಳು ಎಷ್ಟು ಕ್ರಮಬದ್ಧವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಪಾಪವೇ ಎಂಬುದಾಗಿ ಪಾಪ ಗ್ರಹಿಕೆ, ಪಾಪದ ಅರಿಕೆ, ಆ ಕಾನ್ಶಿಯಸ್ನೆಸ್ ಆಫ್ ಸಿನ್. ವಿಶ್ವಾಸ ಜೀವಿತದ ಪ್ರಮುಖ ಗುಣ ಏನೆಂದರೆ, ಪಾಪ ಮಾಡಿದಾಗ ಅವನಲ್ಲಿ ಕಾನ್ಶಿಯಸ್ನೆಸ್ ಚುಚ್ಚಿ ಹೇಳ್ತಾ ಇರ್ತದೆ, ಗುದ್ದುತ್ತಾ ಇರ್ತದೆ. ಆಗ್ಲೇನೆ ಆ ವಿಶ್ವಾಸಿ ಅವನ ಜೀವನ ಹೇಗಿರುತ್ತಂದ್ರೆ, ಆ ಹಿಂಸೆ, ಆ ಕಷ್ಟ ಯಾರಿಗೂ ಬರಬಾರ್ದು ಅನ್ಸುತ್ತದೆ. ಒಂದ್ಸಾರಿ ಸ್ಟೀವೆನ್ಸನ್ ಅವರ ವಾಕ್ಯ ಹಂಚ್ತಾ ಹೇಳ್ತಿದ್ರು, ನರಕ ಲೋಕಕ್ಕೆ ರಕ್ಷಣೆ ಹೊಂದಿದ್ರು ನಾವು ನರಕ ಆದ್ರೆ ಆ ಶಿಕ್ಷೆ ನಮ್ಗೆ ಈ ಲೋಕದಲ್ಲೇ ಕೊಡ್ತಾರೆ ಅಂತ. ಈ ಲೋಕದಲ್ಲೇ ದೇವರು ನಮಗೆ ಆ ರೀತಿಯ ಗ್ರಹಿಕೆ, ಆ ರೀತಿಯ ಪಶ್ಚಾತ್ತಾಪಕ್ಕೆ ನಡೆಸುವಂತರಾಗಿರ್ತಾರೆ. ಎಚ್ಚರವಾಗಿರ್ಬೇಕೆಂಬುದಾಗಿ ಹೇಳುವ ಮಾತು. ಆದ್ರೆ ಒಂದು ಮಾತು ಹೇಳ್ತೇನೆ, ಪೌಲನು ಇಷ್ಟಾಗಿ ವ್ಯಥೆಪಟ್ಟಿರುವವನು ಒಂದು ಅಧ್ಯಾಯ ದಾಟಿದಾಗ, 8ನೇ ಅಧ್ಯಾಯಕ್ಕೆ ಬನ್ನಿ, 8ನೇ ಅಧ್ಯಾಯ 2ನೇ ವಚನ ನಾವಲ್ಲಿ ಕಾಣ್ತೇವೆ. ಆ ನಿಯಮದಿಂದ ಬೇರಾಗಿ ಹೋಯಿತು. ಯಾಕಂದರೆ ನಾನು ಓದ್ತಾ ಇದ್ದೀನಿ ರೋಮಾಪುರ 8ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ದಿಸ್ ಈಸ್ ದ ಕಂಪ್ಲೀಟ್ ರಿಲಯನ್ಸ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿದ್ದರಿಂದ ಸಂಪೂರ್ಣವಾಗಿ ಆ ನಿಯಮಕ್ಕೆ, ಪವಿತ್ರಾತ್ಮನಿಂದ ಆ ನಿಯಮ, ಆ ಮಾತನ್ನು ನಾವಲ್ಲಿ ಕಾಣ್ತೇವೆ. ನೋಡ್ರಿ, 1ನೇ ವಚನದಿಂದಲೇ ಓದೋಣ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು
ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕರ್ತನಲ್ಲಿ ಪ್ರಿಯರೇ, ಸ್ತೋತ್ರ ಮಾಡೋಣ. ಆ ದೌರ್ಭಾಗ್ಯ ಸ್ಥಿತಿ ವೈಯಕ್ತಿಕವೋ, ಸಭೆಯ ಜೀವಿತವೋ, ಸಾಮಾಜಿಕ ಬದುಕೋ ಹೇಗೆ ಆದರೂ ಕೂಡ ವಿ ನೀಡ್ ಟು ಕಮ್ ಬ್ಯಾಕ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಬಂದು, ಒಂದು ವೇಳೆ ಆತ ನಮ್ಮ ಸ್ನೇಹಿತನು, ನಮ್ಮ ಬಲಹೀನತೆ, ನಮ್ಮ ಬಗ್ಗೆ ದೇವರ ಪ್ರಣಾಳಿಕೆ ಏನಿದೆ, ದೇವರ ಯೋಜನೆ ಏನಿದೆ, ಅದನ್ನು ತಪ್ಪಿಸುವಷ್ಟು ಮಹತ್ತರವಾದ ಬಲಹೀನತೆ ಇದ್ದರೆ ಖಂಡಿತವಾಗ್ಲೂ ಕೂಡ ದೇವರು ಮಧ್ಯೆ ಪ್ರವೇಶಿಸಿ ಅದನ್ನು ನಿರ್ವಹಿಸೋದಕ್ಕೆ ಮೊದಲೇ ಪಶ್ಚಾತ್ತಾಪ ಪಡಬೇಕು. ಆತನ ಮಾರ್ಗದಲ್ಲಿ ನಾವು ಮುಂದುವರಿಯೋ ಹಾಗೆ ದೇವರ ಆತ್ಮನು ಸಹಾಯ ಮಾಡಲಿ. ದುರವಸ್ಥೆಯ ಒಂದು ಸ್ಥಿತಿ ಒಂದನ್ನು ಮಾತ್ರ ನಾವು ಧ್ಯಾನಿಸ್ಲಿಕ್ಕಾಯ್ತು. ಇನ್ನು 4 ನಮಗೆ ಧ್ಯಾನಿಸ್ಲಿಕ್ಕೆ ಉಂಟು. ದೌರ್ಭಾಗ್ಯ, ದಾರಿದ್ರ್ಯ, ಕುರುಡುತನ, ದಿಗಂಬರತ್ವ. ಇದು ಮುಂದುವರಿಲಿಕ್ಕಾಗುವಂತೆ ದೇವರ ಆತ್ಮನು ತಾನೇ ಸಹಾಯ ಮಾಡಲಿ.